Hello, Namaskara. Welcome to Chiguru, the learning route and special day videos. So today, June 15th. Every year, June 15th celebrated as World Wind Day. The first Wind Day was organized in 2007 by the European Wind Energy Association to celebrate the values of this precious resource and showcase its massive potential. Later in 2009, the Global Wind Energy Council, that means GWEC, joined forces to expand the initiative into a worldwide event, encouraging educational workshops, wind farm tours, and parades. So this special day helps us understand the importance of wind energy and how it helps to protect our environment and create a greener future. So wind energy is clean, natural, and eco-friendly. It reduces pollution and helps to save our planet for future generations. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ವಿಶ್ವ ವಾಯು ದಿನ ಎಂದು ಆಚರಿಸಲಾಗಿದೆ. ಮೊದಲ ವಾಯು ದಿನವನ್ನು 2007ರಲ್ಲಿ ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್ ಸಂಘಟಿಸಿತು. ಈ ಅಮೂಲ್ಯವಾದ ಸಂಪನ್ಮೂಲದ ಮೌಲ್ಯವನ್ನು ಆಚರಿಸಲು ಮತ್ತು ಅದರ ಅಪಾರ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇದನ್ನು ಆಯೋಜಿಸಲಾಗಿತ್ತು. ನಂತರ 2009ರಲ್ಲಿ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಅಂದರೆ GWEC ಈ ಉಪಕ್ರಮವನ್ನು ವಿಶ್ವಾದ್ಯಂತ ಕಾರ್ಯಕ್ರಮವಾಗಿ ವಿಸ್ತರಿಸಲು ಕೈಜೋಡಿಸಿತು. ಇದು ಶೈಕ್ಷಣಿಕ ಕಾರ್ಯಾಗಾರಗಳು, ಪವನ ವಿದ್ಯುತ್ ಸ್ಥಾವರಗಳ ಪ್ರವಾಸಗಳು ಮತ್ತು ಮೆರವಣಿಗೆಗಳನ್ನು ಉತ್ತೇಜಿಸಿತು. ಈ ದಿನವು ಗಾಳಿ ಶಕ್ತಿಯ ಮಹತ್ವ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಗಾಳಿ ಶಕ್ತಿ ಒಂದು ಸ್ವಚ್ಛ ಮತ್ತು ಪರಿಸರ ಸ್ನೇಹಿ ಶಕ್ತಿ ಮೂಲವಾಗಿದೆ. ಇದು ಮಾಲಿನ್ಯವನ್ನು ಕಡಿಮೆ ಮಾಡಿ ಹಸಿರು ಭವಿಷ್ಯ ನಿರ್ಮಿಸಲು ಸಹಾಯ ಮಾಡುತ್ತದೆ. ಚಿಗುರು ನಮ್ಮ ಚಾನಲ್. ನಾವು ಜ್ಞಾನ, ಸೃಜನಶೀಲತೆ ಮತ್ತು ಉತ್ತಮ ಮೌಲ್ಯಗಳನ್ನು ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಸೊ ಹೀಗಾಗಿ ಕಲಿಯೋಣ, ಕಲಿಸೋಣ, ಬೆಳೆಯೋಣ ಮತ್ತು ಪ್ರಕೃತಿಯನ್ನು ಕಾಪಾಡೋಣ. ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇದೇ ಸ್ಪೆಷಲ್ ಡೇಸ್ ವೀಡಿಯೋಸಿಗೆ ನೆಕ್ಸ್ಟ್ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು.